ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಕೋಪ ಬಂದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಅದ್ ಯಾರೇ ಆದ್ರೂ ಸರಿ ನುಗ್గు ಹೊಡಿತಾ ಇರ್ತೀನಿ. ಅದಕ್ಕೆ ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ, ಅದೇನಾಯ್ತು ಅಂತ ಹೇಳಿ. ಯಾಕೋ ಅರ್ಜುನ್, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನಿಂತ ನೀಚ ಕೆಲಸ ಮಾಡ್ತೀನೇನೋ? ಮಾಡಿರ್ಬೋದಲ್ವಾ? ಇಲ್ಲ ಕಣೋ, ನಾನಂತ ಮನುಷ್ಯ ಅಲ್ಲ ಕಣೋ. ಅನ್ಕೊಂಡಿದ್ದೆ ಇಷ್ಟು ದಿನ ನೀವು ದೇವ್ರಿಗಿಂತ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಮನುಷ್ಯ ಯಾವತ್ತು ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಮಾವ, ನೀವು ಮಾಡಿರಲ್ಲ ಅಂತ ನಾನು ಅನ್ಕೋತೀನಿ. ಅಕಸ್ಮಾತ್ ಮಾಡಿದ್ರೆ ಪ್ಲೀಸ್ ನಿಜ ಒಪ್ಕೊಳ್ಳಿ. ಯಾಕ್ರೋ ಹೀಗೆ ಮಾತಾಡ್ತಿದ್ದೀರಾ? ಹಾಗಾದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬ್ಕೊಂಡಿರೋರೆಲ್ಲರೂ ನಾಶ ಮಾಡ್ಬೇಕು ಅಂತ ನಿಂತಾಗ ನಂಬಿಕೆ ಎಲ್ಲಿ ಬರುತ್ತೆ ಮಾವ? ಅಂದ್ರೆ ನಾನ್ ಸೇವಂತಿಗೆ ಔಷಧಿ ಕೊಡ್ತಿದ್ದಿದ್ದೆ ತಪ್ಪಾ? ನೀವು ಔಷಧಿ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಔಷಧಿಗೆ ಮಿಕ್ಸ್ ಮಾಡಿದಿರಲ್ಲ ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಅಯ್ಯೋ, ಅರ್ಥ ಮಾಡ್ಕೊಂಡ್ರು. ನಾನೇನು ಮಾಡಿಲ್ಲ ಕಟ್ರು ಅಂತ ಉದ್ದೇಶನೂ ನನಗಿಲ್ಲ. ನೀವು ಮಿಕ್ಸ್ ಮಾಡಿರೋದು ನಿಜ. ನಿಮಗೆ ನಮ್ಮನ್ನ ಹಾಳು ಮಾಡಬೇಕು, ನಮ್ಮ ಸಂಸಾರನ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅರ್ಜುನ, ಏನು ಆಗಿದೆ ನಿನಗೆ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಓ, ಅಳಿಯ ಅಂತ ಪರ ಬಹಿಸ್ಕೊಂಡು ಬರಬೇಡಿ ಅಜ್ಜಿ. ಸ್ವಲ್ಪ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ. ನನ್ನ ಹೆಂಡತಿಗೆ ಮಗುಗೆ ಏನಾದ್ರೂ ಆದ್ರೆ ನಾನು ಏನ್ ಮಾಡ್ಬೇಕಜ್ಜಿ? ನನ್ನ ಲೈಫ್ ಏನಾಗ್ಬೇಕು? ಮಾವ ಅಂತ ನಂಬಿಕೊಂಡಿದ್ದಕ್ಕೆ ಏನ್ ಮಾಡಿದ್ರು ಅಂತ ನೀವೇ ನೋಡಿ. ಏಯ್, ನೀವು ಮನುಷ್ಯರ? ನಿಮ್ಗೆ ಇಂಥ ಕೆಲಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಅರ್ಜುನ್, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಮಾವ ಸಾಕು. ಇಷ್ಟು ದಿನ ನಮ್ಮ ಶತ್ರುಗಳು ಮನೆಯಿಂದ ಹೊರಗಡೆ ಇದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮನೆ ಒಳಗಡೆನೆ ಇದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಮಾವ, ನೀವು ತುಂಬಾ ಒಳ್ಳೆಯವರು ಅಂತ ಮನೆ ಒಳಗಡೆ ಇಟ್ಕೊಂಡಿದ್ದೆ ತಪ್ಪಾಗೋಯ್ತು. ಅಶ್ವಿನ್ಗೆ ಹೇಳಿದ್ದೆ ತಾನೆ ಸೇವಂತಿ ನೋಡ್ಕೊ ಅಂತ. ಹಾಗೆ ಇದ್ದಿದ್ರೆ ಚೆನ್ನಾಗಿರೋದು. ನಿಮ್ಮನ್ನ ಸೇವಂತಿ ನೋಡ್ಕೊಳ್ಳೋದಕ್ಕೆ ಬಿಟ್ನಲ್ಲ, ಅದು ನಾನು ಮಾಡಿ ದೊಡ್ಡ ತಪ್ಪು. ಯಾಕೆ ಮಾವ, ಯಾಕೆ ಹೀಗೆಲ್ಲ ಮಾಡಿದ್ರಿ? ಹೀಗೆ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಹಾ, ನಮ್ಮದವ್ರಿಗೆ ಮೋಸ ಮಾಡೋದಕ್ಕೆ ಮನ್ಸು ಹೇಗ್ ಬರುತ್ತೆ ಮಾವ ನಿಮ್ಗೆ? ಹೃದಯ ಅನ್ನೋದೇ ಇಲ್ವಾ ನಿಮ್ಗೆ? ಸಂಬಂಧಕ್ಕೆ ಬೆಲೆ ಗೊತ್ತಿಲ್ಲ ನಿಮ್ಗೆ? ಅರ್ಜುನ, ಬೇಕಾದ್ರೆ ಕತ್ತಿಸಕ್ ಸಾಯಿಸ್ಬಿಡು. ಇಂಥ ಮಾತೆಲ್ಲ ಮಾತಾಡ್ಬೇಡ, ನನಗೆ ಕೇಳಕ್ ಆಗ್ತಿಲ್ಲ ಕಣ. ಹಾ, ಇಷ್ಟೆಲ್ಲ ಹೇಳ್ತಿದ್ರು ನೀವು ಮಾಡಿರೋದನ್ನ ಒಪ್ಕೋತಿಲ್ವಲ್ಲ? ತಪ್ಪು ಮಾಡಿದ್ರಲ್ವರು ಒಪ್ಕೊಳ್ಳೋದು? ಅಲ್ಲಿಗೆ ಡಾಕ್ಟ್ರೇ ಸರಿ ಇಲ್ಲ, ಅವರೇ ಸುಳ್ಳು ಹೇಳ್ತಿದಾರೆ ಅನ್ನೋದಾ ನಿಮ್ ಮಾತಿನ ಅರ್ಥ? ನಾನು ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ತಲೆಯಲ್ಲಿ ಅಂತ ಯೋಚನೆ ಯಾವುದು ಬರೋದಿಲ್ಲ ಕಣೋ. ಅಂಥದ್ರಲ್ಲಿ ಸೇವತ್ತಿಗೆ ಮೋಸ ಮಾಡ್ತೀನ? ನಿನಗೆ ದ್ರೋಹ ಬಗೆತೀನ? ಈ ಮನೆ ಋಣ ನನ್ನ ಸಾಯೋವರೆಗೂ ತೀರ್ಸಕ್ಕಾಗ್ತಾ ಇರೋಷ್ಟಿದೆ ಕಣೋ. ಅಂಥದ್ರಲ್ಲಿ ಈ ಮನೆನ ಪುಡ್ಸಕ್ ತೊಡ್ತೀನೇನೋ? ಇಷ್ಟೇನೇನೋ? ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು? ಖುಷಿ ಆಯ್ತು ಕಣೋ, ಖುಷಿ ಆಯ್ತು. ಸರ್, ನಿಮ್ಗೇನಾದ್ರೂ ಹೊರಗಡೆಯಿಂದ ಶಬ್ದ ಕೇಳಿಸ್ತಾ? ಯಾಕೆ? ನನಗೇನೋ ಭಾವ ಮತ್ತೆ ಅಶ್ವಿನ್ ಜಗಳ ಮಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತು, ಅದಕ್ಕೆ ಕೇಳಿದೆ. ಸರ್, ಯಾವುದಕ್ಕೊಂದ್ಸಲ ಹೋಗಿ ನೋಡ್ತೀರಾ ಪ್ಲೀಸ್? ಸೇವಂತಿ ಅವನಿಗೆ ಮಾಡೋದಕ್ಕೆ ಏನ್ ಕೆಲಸ ಇದೆ ಹೇಳು? ಹ, ಅದಕ್ಕೆ ಎಲ್ರೂ ಜೊತೆ ಜಗಳ ಮಾಡ್ಕೊಂಡು ಓಡಾಡ್ತಿರ್ತಾನೆ. ಹಾಗೇನಾದ್ರೂ ಆಗಿದ್ರೆ ಅಶ್ವಿನ್ ನೋಡ್ಕೋತಾನೆ, ನೀನ್ ಸುಮ್ಮನೆ ಊಟ ಮಾಡು. ನೋಡಿದ್ಯಾ ಹೇಗೆ ಜಗಳ ನಿಂತೋಯ್ತು ಅಂತ? ನಾನು ಹೇಳಿಲ್ವಾ ಅಶ್ವಿನ್ ಎಲ್ಲ ನೋಡ್ಕೋತಾನೆ ಅಂತ?
ಯಾಕೆ ಜಗಳ ಮಾಡ್ತಿರ್ಬೋದು ಅಂತೀರಾ? ಸೇವಂತಿ, ಈಗ ನಾವು ಬೇಡದಿರೋ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರಕ್ಕಾಗಲ್ಲ. ಈಗೇನಿದ್ರು ನಮ್ಮ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಸರ್, ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನ. ಯಾವಾಗ ನೋಡಿದ್ರು 3 ಹೊತ್ತು ಮಗು 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 ಅಂತಾನೆ ಇರ್ತೀರಾ. ಹ್ಞೂ, ಮತ್ತೆ ಆಗಲ್ವಾ? ಅದು ಅಲ್ಲದೆ ಇವತ್ತು ನಮ್ಮ ಮಗು ಅದೆಷ್ಟು ಸಂಕಟ ಪಡ್ತೋ ಏನೋ. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸೇವಂತಿ. ಇಲ್ಲಿ ಆ ಮಾಡು. ಸರ್, ನೀವು ನನ್ ಮೇಲಿರೋ ಪ್ರೀತಿಯಿಂದ ಅಲ್ಲ ಹಾಗಾದ್ರೆ ಊಟ ಮಾಡಿಸ್ತಿರೋದು? ಖಂಡಿತ ಅಲ್ಲ. ಮತ್ತೆ ನಮ್ಮ ಮಗು ಮೇಲಿನ ಪ್ರೀತಿಗೆ ಅಷ್ಟೇ. ಹೋಗಿ ಸರ್, ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ನಿಮಗ್ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಯಾವಾಗ ನೋಡಿದ್ರು ಮಗು ಮಗು ಅಂತಾನೆ ಇರ್ತೀರಾ. ಅದ್ರ ಬಗ್ಗೆನೇ ಕನ್ಸ್ ಕಾಣ್ತಾ ಇರ್ತೀರಾ. ನನ್ ಬಗ್ಗೆ ಸ್ವಲ್ಪನೂ ಕೇರಿಲ್ಲ ನಿಮ್ಗೆ. ಹೌದು, ಈಗ ನಿನಗಿಂತ ನನಗೆ ಮಗುನೇ ಇಂಪಾರ್ಟೆಂಟು. ತಗೋ. ಸರ್, ಇಲ್ಲ ಸೇವಂತಿ, ನನಗೆ ನೀನೇ ಇಂಪಾರ್ಟೆಂಟು. ಮಗುನೇ ಇಂಪಾರ್ಟೆಂಟೇ. ಸುಮ್ಮನೆ ನಿನ್ನ ರೇಗ್ಸೋದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹಾಗಾ? ಆದ್ರೆ ನಿನಗಿಂತ ಮಗು ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಷ್ಟೇ. ಪುಟ್ಟ, ನೋಡ್ದೆ ನಿಮ್ಮಪ್ಪನ ನಮ್ಮಿಬ್ಬರ ಮಧ್ಯೆನೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಅವ್ರಿಗೆ ನಾನ್ ಬೇಕಾಗಿತ್ತು, ಆದ್ರೆ ಇವಾಗ ನೀನ್ ಮಾತ್ರ ಬೇಕಂತೆ. ನನಗಿಂತ ನಿನ್ ಮೇಲೇನೆ ಪ್ರೀತಿ ಜಾಸ್ತಿ ಅಂತೆ. ಹೌದು, ನಿನಗಿಂತ ಮಗು ಮೇಲೆ ಪ್ರೀತಿ ಜಾಸ್ತಿ. 1 ನಿಮಿಷ ಬಂದೇ ಇರು. ಸರ್, ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಎಷ್ಟು ಲವ್ ಇದೆ ಅಂತ ತೋರ್ಸೋಣ ಅಂತ ಎತ್ಕೊಂಡಿತ್ತು. ಸರ್, ಅದಕ್ಕೆ ಈ ರೀತಿ ಎತ್ಕೊಂಡ್ಬಿಡೋದಾ? ಮೊದಲು ನೀವು ಕೆಳಗೆ ಇಳಿಸಿ. ಇಳ್ಸಕ್ಕೆಲ್ಲ ಆಗಲ್ಲಪ್ಪ. ಯಾಕಾಗಲ್ಲ? ಅಲ್ಲೆಲ್ಲೋ ಪ್ರೀತಿ ಬೆಟ್ಟ ಅಂತ ಇದೆಯಂತೆ. ಅಲ್ಲಿಗೆ ನಮ್ ತರ ಪ್ರೀತಿಸೋರೆಲ್ರೂ ಆಗಾಗ ಹೋಗ್ತಾರಂತೆ. ಅಲ್ಲಿಗೆ ಹೋದ್ರೆ ಯಾರ್ಯಾರ ಮೇಲೆ ಎಷ್ಟು ಲವ್ ಇದೆ, ನಮ್ಮನ್ನ ಪ್ರೀತಿಸೋರು ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಗತ್ತಂತೆ. ಅದಕ್ಕೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗತ್ತೆ. ಅಯ್ಯೋ ರಾಮ, ಬರೀ ನಿನಗ್ ಮಾತ್ರ ಅಲ್ಲ, ನನಗೂ ಕೂಡ ಗೊತ್ತಾಗತ್ತೆ. ಇವಾಗ ನೀವು ಕೆಳಗೆ ಇಳಿಸ್ತೀರಾ ಇಲ್ವಾ? ಒಂದ್ಸಲ ಎತ್ಕೊಂಡ್ಮೇಲೆ ಇಳಿಸೋ ಮಾತೇ ಇಲ್ಲ. ಒಳ್ಳೆ ಮಾತಿಂದ ಇಳಿಸಿದ್ರೆ ಸರಿ. ಇಳಿಸಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹಾ, ಅಜ್ಜಿನ ಅತ್ತೆನ ಕರಿತೀನಿ. ಹೌದಾ? ಕೂಗು ನೋಡೋಣ. ಹಾಗಾ? ಅಜ್ಜಿ, ಏನ್ ಸೇವಂತಿ ನೀನು? ಸೇವಂತಿ, ಅತ್ತೆ, ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಸರಿ ಅತ್ತೆ, ಹುಷಾರು. ಸರಿ. ಸೇವಂತಿ, ಏನ್ ಚಿಕ್ಕಪ್ಪ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಹೇಳಿ. ಸೇವಂತಿ, ನಿಜವಾಗ್ಲೂ ನಾನು ಆ ತಪ್ಪು ಮಾಡಿಲ್ಲ. ನನಗೆ ಆ ಥರದ್ದು ಉದ್ದೇಶನೂ ಇಲ್ಲ. ಆದ್ರೆ ಅರ್ಜುನ್ ಟಾನಿಕಲ್ಲಿ ಏನು ಮಿಕ್ಸ್ ಮಾಡಿ ನಾನೇ ಕುಡಿಸಿದೀನಿ ಅನ್ನೋ ಥರ ತಪ್ಪು ತಿಳ್ಕೊಂಡಿದ್ದಾನೆ. ಬೇಕಾದ್ರೆ ನಿನ್ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಮ್ಮ, ನಾನು ಯಾವತ್ತೂ ಅಂತ ಕೆಟ್ಟ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನನಗಂತ ಯೋಚನೆ ನನ್ನ ತಲೆಯಲ್ಲಿ ಸಹ ಬರೋದಿಲ್ಲ. ಚಿಕ್ಕಪ್ಪ, ನೀವೇನು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ನನಗೀಗ ಆಗೋಯ್ತಲ್ಲ ಅನ್ನೋ ಕೋಪಕ್ಕೆ ಅವ್ರು ಹಾಗೆಲ್ಲ ಮಾತಾಡಿದಾರಷ್ಟೇ. ಅದ್ಬಿಟ್ಟು ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತಾಗ್ಲಿ ಅಥವಾ ನಿಮ್ ಮೇಲೆ ಆರೋಪ ಹೊರಿಸ್ಬೇಕಂತಾಗ್ಲಿ ಅವ್ರು ಆ ಥರ ಎಲ್ಲ ಮಾಡ್ಲಿಲ್ಲ. ಹೇಗಿದ್ರು ರಿಪೋರ್ಟ್ ಬರುತ್ತಲ್ಲ, ಅದಾದ್ಮೇಲೆ ಎಲ್ಲ ಅವ್ರಿಗೆ ಗೊತ್ತಾಗತ್ತೆ. ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ.
ನಿನಗಾದ್ರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು ಕಣಮ್ಮ. ನೀವೇನು ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಚಿಕ್ಕಪ್ಪ. ಏನೋ ಕೆಟ್ಟಗಳಿಗೆ ಈ ಥರ ಎಲ್ಲ ಆಗೋಯ್ತಷ್ಟೇ. ನೀವಿದನ್ನ ಮನ್ಸಿಗೆ ಹಚ್ಕೊಂಡು ಕೊರಗ್ಬಿಡಿ, ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಕಣಮ್ಮ, ಡಾಕ್ಟರ್ ಹತ್ರ ಹೋಗಿ ಏನು ಅಂತ ವಿಚಾರಿಸ್ಕೊಂಡ್ಬರ್ತೀನಿ. ಸರಿ. ಸೇವಂತಿ, ಸೇವಂತಿ. ಅಯ್ಯೋ, ಸರ್ ಯಾಕೆ ಸರ್ ಅಷ್ಟು ಜೋರ ಕೂಗ್ತಾ ಇದ್ದೀರಾ? ನಾನು ಇಲ್ಲೇ ಇದ್ದೀನಿ. ಸೇವಂತಿ, ನಿನಗೋಸ್ಕರ ನಾನೇನ್ ತಂದಿದ್ದೀನಿ ನೋಡಿಲಿ. ಅಯ್ಯೋ, ವಾವ್ ಸರ್, ಏನ್ ಸರ್ ಇದೆಲ್ಲ? ಇದೆಲ್ಲ ನಿನಗೋಸ್ಕರ, ನಿನ್ನ ಆಸೆ ಈಡೇರಿಸೋದಕ್ಕೋಸ್ಕರ. ನೋಡು, ಇದರಲ್ಲಿ ಮಾವಿನಕಾಯಿ, ನೆಲ್ಲಿಕಾಯಿ, ಹುಣಸೆಕಾಯಿ, ಎಲ್ಲ ತುಂಬಾ ಹುಳಿಯಾಗಿರೋದೇ ತಂದಿದ್ದೀನಿ. ಇದಕ್ಕಿಂತ ಹುಳಿಯಾಗಿರೋದು ಈ ಪ್ರಪಂಚದಲ್ಲಿ ಬೇರೆ ಏನಿರೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇದೆಲ್ಲ ಹುಳಿ ಇದೆಯೋ ಇಲ್ವೋ ಅಂತ ನಾನೇ ಒಂದೊಂದು ಟೇಸ್ಟ್ ಮಾಡಿ ತಗೊಂಡು ಬಂದಿದ್ದೀನಿ. ತಗೋ, ಈ ಟೈಮಲ್ಲಿ ನಿನಗೆ ಹುಳಿ ತಿನ್ಬೇಕು ಅನ್ಸುತ್ತಲ್ವಾ? ತಿನ್ನು. ಸರ್, ಈ ಸಮಯದಲ್ಲಿ ಹುಳಿ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹುಷಾರು. ನೀನು ಅಷ್ಟೇ. ರೂಮಲ್ಲಿ ಇಟ್ಟು ಬರ್ತೀನಿ. ಸೇವಂತಿ, ಇವತ್ತು ನಿನ್ನ ಈ ಮೆಟ್ಲಿಂದ ಬೀಳ್ಸೋ ಹಾಗೆ ಮಾಡಿ ನಿನ್ನ ಮಗುನ ಸ್ಮಶಾನಕ್ಕೆ ಸೇರಿಸಲಿಲ್ಲ ಅಂದರೆ ನನ್ನ ಹೆಸರು ಯಶೋಧನೇ ಅಲ್ಲ. Yes.
ಏನ್ ಹೇಳಿದ್ರಿ ನೀವು? ಅದು ಏನು ಅಂದ್ರೆ ಭಾವ, ನಾನು ನಿಮ್ ತಮ್ಮನ ಹೆಂಡತಿ, ಹಾಗಾಗಿ ಅದಕ್ಕೆ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ, ಆ ಕರೆಯೋದಿಷ್ಟ. ಏನೋ ಒಟ್ನಲ್ಲಿ ಕರೆದ್ರಲ್ಲ, ಅಷ್ಟೇ ನಂಗೆ ಖುಷಿ. ರೀ ಪೊಲೀಸ್ ಸಾಹೇಬ್ರೆ, ನೀವ್ ಏನ್ ಮಾಡ್ತಾ ಇದೀರಂತ ನಿಮ್ಗೆ ಗೊತ್ತಿದೆಯಾ? ಅಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಒಳ್ಳೆ ಕಳ್ಳನ್ ತರ ಮಧ್ಯದ ರೋಡಿಂದ ಎತ್ತಾಕೊಂಡ್ ಬಂದಿದ್ದೀರಲ್ಲ, ಯಾಕೆ? ಮೊದಲು ಕಾಲಿಳಿಸು, ಇದು ನನ್ನ ಸ್ಟೇಷನ್. ಯಾಕೆ ಕರ್ಕೊಂಡು ಬಂದಿದ್ದೀವಿ ಅಂತ ಕೇಳಿದೆ ಅಲ್ವಾ? ಕಲ್ಪನಾ ಅವ್ರನ್ನ ಕಿಡ್ನಾಪ್ ಮಾಡಿರೋದು ನೀನೇ ಅಂತ ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನಾನ್ ಕಿಡ್ನಾಪ್ ಮಾಡಿದೀನಾ? ಹೌದು, ನೀನೇ ಕಿಡ್ನಾಪ್ ಮಾಡಿರೋದು. ಅಲ್ಲ ಇನ್ಸ್ಪೆಕ್ಟರ್, ಯಾವ ಆಧಾರದ ಮೇಲೆ ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಇವ್ರ ಮಾತು ಕೇಳ್ಕೊಂಡು ನನ್ನನ್ನ ಇಲ್ಲಿ ಕರ್ಕೊಂಬಂದು ಕೂರ್ಸಿರೋದು ತಪ್ಪಾಗುತ್ತೆ. ಏಯ್, ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ನಾನು ತುಂಬಾ ಒಳ್ಳೆಯವನು, ನಾನೇನು ಮಾಡಿಲ್ಲ ಅಂತ ಬಿಲ್ಡಪ್ ಕೊಡಕ್ ಬರ್ತೀಯಾ? ಬಿಲ್ಡಪ್ ಏನು ಕೊಡ್ತಾ ಇಲ್ಲ, ನಾನು ಇರೋದನ್ನೇ ಹೇಳ್ತಾ ಇರೋದು. ನಾನು ಮಾಡದೇ ಇರೋ ತಪ್ಪಿಗೆ ಎಷ್ಟು ವರ್ಷ ಶಿಕ್ಷೆ ಅನುಭವಿಸ್ತೀನಿ ಗೊತ್ತಾ ನಿಮ್ಗೆ? ಈಗ ತಾನೇ ಆಚೆ ಬಂದಿದ್ದೀನಿ. ಅದು ಅಲ್ಲದೆ ನನಗೆ ಯಾರ ಮೇಲೂ ದ್ವೇಷ ಅನ್ನೋದೇ ಇಲ್ಲ. ಮೇಲಾಗಿ ಈ ಕಲ್ಪನಾ ಅಂದ್ರೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಹೀಗಿರುವಾಗ ನಾನು ಯಾಕೆ ಕಿಡ್ನಾಪ್ ಮಾಡ್ತೀನಿ ಇನ್ಸ್ಪೆಕ್ಟರ್? ನಿಮ್ಗೆ ಮೋಸ್ಟ್ಲಿ ಇವರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀನೇ ಕಿಡ್ನಾಪ್ ಮಾಡಿದ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನೇ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅರ್ಜುನ್, ಕೂಲಾಗಿರಿ. ಇನ್ಸ್ಪೆಕ್ಟ್ರೆ, ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಲ್ಲ, ಸಾಬೀತ್ ಮಾಡಿ ನೋಡೋಣ. ಅಕಸ್ಮಾತ್ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ನೀವು ಸಾಬೀತ್ ಮಾಡಿಬಿಟ್ರೆ ನೀವ್ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಇವನು ಇಷ್ಟು ದುರಹಂಕಾರದಲ್ಲಿ ಮಾತಾಡ್ತಿದ್ದಾನೆ ಅಂದ್ರೆ ಇವನ್ಗೆ ಯಾರೋ ಗ್ಯಾರಂಟಿ ಪ್ಯಾಕ್ ಸಪೋರ್ಟ್ ಇದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಇಷ್ಟೆಲ್ಲ ಮಾತಾಡಲ್ಲ ಇವನು. ಅರ್ಜುನ್ ಅವರೇ, ಐ ವಿಟ್ನೆಸ್ ನಿಮ್ಮನೆಯವರೇ ಅಲ್ವಾ? ಬೇಗ ಫೋನ್ ಮಾಡಿ ಬರೋದಕ್ಕೆ ಕೇಳಿ, ಆಗ ಇವನ್ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಕರ್ಣನ್ ಹತ್ರ ಹೇಗೆ ಮಾತಾಡೋದು? ನಾನು ಕರೆದ್ರೆ ಅವನು ಖಂಡಿತ ಬರೋದಿಲ್ಲ. ಆ ವಿಷಯನ ಇವ್ರ ಹತ್ರ ಅಂತೂ ಹೇಳಕ್ಕಾಗಲ್ಲ. ಹಾಗಂತ ಸುಮ್ಮನೆ ಇರಕ್ಕಾಗಲ್ವೇ? ಅರ್ಜುನ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಇನ್ಸ್ಪೆಕ್ಟರ್, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಕರ್ಕೊಂಡು ಬರ್ತೀನಿ. ಸರಿ. ಏನು ಸಾಹೇಬ್ರು, ಬೆಳಗ್ಗೆ ಹೋದವ್ರು ಇವಾಗ ಬರ್ತಿದ್ದೀರಾ? ಏನ್ ಸಮಾಚಾರ? ಎಲ್ಲಿ ಹೋಗಿದ್ರಿ? ಸೇವಂತಿ, ಅದೇನಾಯ್ತು ಅಂದ್ರೆ ಏನಾಯ್ತು ಹೇಳಿ ಸರ್. ಹಾ, ಆಕ್ಚುಲಿ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ಸರ್, ನೀವ್ ಹೇಗ್ ಒದ್ದಾಡ್ತಿದ್ದೀರಾ ಅಂತ ಗೊತ್ತಾ? ಫಸ್ಟ್ ಟೈಮ್ ಒಬ್ಬ ಹುಡುಗಿ ಹತ್ರ ಒಂದು ಲವ್ ಪ್ರಪೋಸ್ ಮಾಡುವಾಗ ಹಾಗೆ ಹೀಗೆ ಅಂತ ಒದ್ದಾಡ್ತಾನಲ್ಲ, ಹಾಗಾಡ್ತಾ ಇದ್ದೀರಾ. ಅದೇನಾಯ್ತು ಅಂತ ಹೇಳಿ. ಸೇವಂತಿ, ಆದಿಶೇಷನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೌದಾ? ಒಳ್ಳೇದೇ ಆಯ್ತಲ್ಲ ಸರ್. ಬಿಡಿ, ಕೊನೆಗೂ ಸಿಕ್ಕಾಕೊಂಡಲ್ವಾ? ಆದ್ರೆ ಒಂದು ಪ್ರಾಬ್ಲಮ್ ಆಗಿದೆ. ಏನದು? ಅಮ್ಮನ ಕಿಡ್ನಾಪ್ ಮಾಡಿದ್ದು ಅವನೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕರ್ಣ ಬೇಕು. ಪೊಲೀಸ್ನವರು ಹೈ ವಿಟ್ನೆಸ್ ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ತಾನೇ, ಕರ್ಕೊಂಡು ಹೋಗಿ. ಏನ್ ಸೇವಂತಿ, ಇಷ್ಟು ಈಸಿಯಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ಯಾ? ನಾವಿಬ್ರು ಮಾತಾಡಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಈಗ ನಾನು ಅವನ ಕರೆದ್ರೆ ಅವ್ನು ಬರ್ತಾನ? ದೇವರಾಣೆಗೂ ಬರಲ್ಲ. ಮತ್ತೀಗೇನ್ ಮಾಡೋದು ಅಂತೀರಾ? ಈಗೆಲ್ಲ ನಿನ್ ಕೈಯಲ್ಲೇ ಇದೆ. ಅವನ ಹತ್ರ ನೀನೇ ಈ ವಿಷಯನ ಹೇಳ್ಬೇಕು. ನೀನೇ ಹೇಗಾದ್ರೂ ಮಾಡಿ ಈಗ ಸ್ಟೇಷನ್ಗೆ ಬಂದು ಅವನು ಸಾಕ್ಷಿ ಹೇಳೋ ತರ ಮಾಡ್ಬೇಕು. ಪ್ಲೀಸ್ ಸೇವಂತಿ. ಸರ್, ನೀವು ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ನೀವೇ ಹೋಗಿ ಹೇಳ್ಬೋದಲ್ವಾ?
ನಾನೇ ಹೇಳೋ ಹಾಗಿದ್ರೆ ನಿನ್ನ ಹತ್ರ ಯಾಕೆ ರಿಕ್ವೆಸ್ಟ್ ಮಾಡ್ಕೋತಿದ್ದೆ? ಅವನು ಈ ಮನೇಲಿ ನಿನ್ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳೋದಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅವ್ರು ನನ್ ಮಾತು ಕೇಳ್ತಾರೆ ಅಂತ ನಿಮಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತು. ಅವನು ನಿನ್ ಮಾತು ಮಾತ್ರ ಕೇಳೋದು, ಈ ಮನೇಲಿ ಬೇರೆ ಯಾರ ಜೊತೆನೂ ಮಾತಾಡೋದಿಲ್ಲ. ಅದಕ್ಕೆ ಈ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡಬೇಕು ಪ್ಲೀಸ್. ಸದ್ಯ ಈಗಾದ್ರೂ ಒಪ್ಕೊಂಡ್ರಲ್ಲ ಅವ್ರು ನನ್ ಮಾತು ಕೇಳ್ತಾರೆ ಅಂತ. ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಹಾಗೇನಿಲ್ಲ, ನಾನೇ ಡೈರೆಕ್ಟ್ ಆಗಿ ಅವನ ಹತ್ರ ಮಾತಾಡ್ತಿದ್ದೆ. ಆಮೇಲೆ ಅವನೇನೋ ಹೇಳೋದು, ಅದಕ್ಕೆ ನಾನ್ ಟ್ರಿಗರ್ ಆಗೋದು. ಅದಾದ್ಮೇಲೆ ನಮ್ಮಿಬ್ರ ಮಧ್ಯೆ ಜಗಳ ಆಗೋದು, ಅದಕ್ಕೆ ಮನೆಯವರೆಲ್ಲರೂ ಗಾಬರಿ ಆಗೋದು. ಇದೆಲ್ಲ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಅವನ ಹತ್ರ ನೀನೇ ಮಾತಾಡೋ ಅಂತ ಹೇಳ್ತಿರೋದು. ಮಾತಾಡ್ತೀಯಲ್ವಾ? ಸ್ಟೇಷನ್ಗೆ ಬರೋದಕ್ಕೆ ಒಪ್ಸ್ತೀಯಲ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ, ಹಾಗಾಯ್ತು ನಿಮ್ ಕಥೆ. ಎಷ್ಟೇ ಆಗ್ಲಿ ಕ್ರಿಮಿನಲ್ ಲಾಯರ್ ಅಲ್ವಾ, ವಾದ ಮಾಡ್ಲೇಬೇಕು. ಎಲ್ಲಿ ಹೋಗುತ್ತೆ ಈ ಬುದ್ಧಿ ಅಲ್ವಾ? ನೋಡು, ನಿನ್ ವಿಷಯನ ಎಲ್ಲಿಂದ ಎಲ್ಗೂ ಕನೆಕ್ಟ್ ಮಾಡಬೇಡ, ನನಗಿಷ್ಟ ಆಗಲ್ಲ. ಆಹಾ, ಕೋಪ ಮಾಡ್ಕೊಳ್ಳೋದು ನೋಡು. ಸಿಡುಕ್ ಮುತಿ ಸಿದ್ದಪ್ಪ. ನಾನಲ್ಲ ನೀನು, ಉರಿ ಮುತಿ ಊರ್ವಶಿ. ನಾನಲ್ಲ ನೀವು. ಇಲ್ಲ ನೀನೇ. ಸರಿ ಸರಿ, ಮೊದಲು ಕರ್ಣನ್ ಫೋನ್ ಮಾಡು. ಆಯ್ತು. ಆ ಸೇವಂತಿದು ಬರ್ತಾ ಬರ್ತಾ ತುಂಬಾ ಓವರ್ ಆಗ್ತಾ ಇದೆ. ಪ್ರತಿ ವಿಷಯದಲ್ಲೂ ನನ್ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾಳೆ. ಮೊದ್ಲು ಮನೆಯಿಂದ ಆಚೆ ಹಾಕೋ ತರ ಮಾಡಿದ್ಲು. ಆಮೇಲೆ ಆ ಮನೆಯವ್ರಿಗೆ ಮಣ್ಣು ಮುಕ್ಕಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡಿದೆ. ಅದಕ್ಕೂ ಅಡ್ಡ ಬಂದು ನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಲು. ಈಗ ಕರ್ಣನ್ ವಿಷಯದಲ್ಲೂ ಹಾಗೆ ಮಾಡ್ತಾ ಇದ್ದಾಳೆ. ಕರ್ಣನ ಹೇಗಾದ್ರೂ ಮಾಡಿ ಹತ್ರ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದೂರ ಆಗೋ ಹಾಗೆ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು? ಈ ಸೇವಂತಿನ ಹೇಗ್ ತೆಪ್ಗಿರೋ ಹಾಗೆ ಮಾಡೋದು? ಛೇ, ಒಂದು ತಿಂಗಳು ಕೂರ್ಸ್ಕೊಂಡ್ರು ಯಾರೂ ಬರಲ್ಲ. ಜಸ್ಟ್ ವೇಟ್ ಅನ್ಸಿ. ಓ, ಬಂದ್ರು ನೋಡಿ. ಇನ್ಸ್ಪೆಕ್ಟರ್ ಬರಕ್ ಕೇಳಿದ್ರಂತೆ, ಏನ್ ವಿಷಯ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದವ್ರನ್ನ ಐಡೆಂಟಿಫೈ ಮಾಡಬೇಕಿತ್ತು. ಎಲ್ಲಿದ್ದಾರೆ? ಇವನೇ. ಸರಿಯಾಗಿ ನೋಡಿ ಹೇಳಿ, ಅವತ್ ನೋಡಿದ್ದು ಇವನೇನಾ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದ್ದು ಇವನೇನಾ? ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಇವನ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾನೆ. ಇವನ್ ಯಾಕೆ ಹೀಗೆ ನನ್ನನ್ನೇ ನೋಡ್ತಾ ಇದ್ದಾನೆ? ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಡ್ತಾನ? ಮೊದಲೇ ತಲೆ ಕೆಟ್ಟವನಾಗ ಆಡ್ತಾನೆ, ಕೋಪಿಷ್ಟ ಅಂತ ಬೇರೆ ಹೇಳ್ತಾರೆ. ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ರೆ ಏನ್ ಮಾಡ್ಲಿ? ದೇವ್ರೆ, ನೀನೇ ಕಾಪಾಡಬೇಕು. ಇಷ್ಟೊತ್ತು ಬೇಕಾ ಜೂನಿ ಅಂತ ಹೇಳೋದಕ್ಕೆ? ಒಂದೇ ಮಾತಲ್ಲಿ ಹೇಳ್ಬೋದಿತ್ತಲ್ವಾ? ನನಗ್ಯಾಕೋ ಇವನು ಬಿಲ್ಡಪ್ ತಗೋತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅವತ್ತು ನೀವು ನೋಡಿದ್ದು ಇವನೇನಾ ಹೇಳಿ? ಇವರಲ್ಲ. ಪಕ್ಕನಾ? ಡೌಟೇ ಇಲ್ಲ ಇನ್ಸ್ಪೆಕ್ಟರ್. ಇವನ್ಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬೇಡವಾ? ಯಾಕೆ ಅಮಾಯಕರನ್ನೆಲ್ಲ ಕರ್ಕೊಂಡು ಬಂದು ಟಾರ್ಚರ್ ಮಾಡ್ತೀರಾ? ಯಾರೋ ಏನೋ ಹೇಳಿದ್ರು ಅಂತ ಸುಮ್ಮನೆ ಅರೆಸ್ಟ್ ಮಾಡ್ಬಿಡೋದಾ? ಸ್ವಲ್ಪ ಯೋಚನೆ ಮಾಡಬೇಕು ತಾನೇ. ಕರ್ಣ, ನೀನು ನನ್ನ ತಂಗಿ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಕಷ್ಟಕ್ಕಾಗ್ಲಿ ಬೇರೆ ಏನೇ ತೊಂದರೆ ಆಗ್ಲಿ ರಕ್ತ ಸಂಬಂಧನೇ ಆಗೋದು ಅನ್ನೋದನ್ನ ನೀನ್ ನಿಜ ಮಾಡ್ಬಿಟ್ಟೆ. ನಮ್ಮವ್ರಿಗೆ ನಾವು ಸಹಾಯ ಮಾಡಿದೆ ಇನ್ಯಾರು ಮಾಡ್ತಾರೆ ಮಾವ? ಇಲ್ಲ ಅಂದ್ರೆ ಈ ಪ್ರಪಂಚ ನಮ್ಮನ್ನ ಸ್ವಾರ್ಥಿಗಳು ಅಂದ್ಕೊಂಡ್ಬಿಡುತ್ತೆ. ಮೊದಲು
ನೀನ್ ಸ್ವಾರ್ಥಿ ಆಗ್ತೀಯಾ, ಈ ಬಡ ಜೀವ ಆದಿಶೇಷ ಮಾವನ್ನ ಕೈ ಬಿಟ್ಬಿಡ್ತೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆತನ ಅನ್ನೋದು ಇದ್ದು ಅದು ನಿನ್ನಿಂದ ನನ್ನನ್ನು ಕಾಪಾಡೋ ಹಾಗೆ ಮಾಡ್ತು. ನಿಜ ಮಾವ, ನಾನು ಸ್ವಾರ್ಥಿನೇ. ಹಾಗಂತ ಎಲ್ಲ ವಿಷಯದಲ್ಲೂ ಅಲ್ಲ. ನನ್ನೋರು ಅಂತ ಬಂದರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಆದರೆ ನನಗೆ ಬೇಡದೇ ಇರೋರು ಬಂದರೆ ಮಮಕಾರನ ಪಕ್ಕಕ್ಕಿಟ್ಟು ಅವ್ರ ಕತ್ಸಿಳ್ತೀನಿ. ಒಳ್ಳೆತನಕ್ಕೆ ಪ್ರೀತಿ ಕೊಡ್ತೀನಿ, ಕೆಟ್ಟತನಕ್ಕೆ ಶಿಕ್ಷೆ ಕೊಡ್ತೀನಿ. ನೀನೇನೇ ಹೇಳು ಕರ್ಣ, ಒಂದು ಮಾತು ನೀನೇನಾದ್ರೂ ಹೌದು ಅಂತ ಹೇಳ್ಬಿಟ್ಟಿದ್ರೆ ಆ ಅರ್ಜುನ್ ನನ್ನನ್ನ ಶಾಶ್ವತವಾಗಿ ಜೈಲ್ ಪಾಲ್ ಮಾಡ್ಬಿಡ್ತಾ ಇದ್ದ. ಆಮೇಲೆ ನಾನು ರೆಕ್ಕೆ ಮುರಿದ ಹಕ್ಕಿಯಾಗೆ ಬದುಕೋಕ್ಕೂ ಆಗದೆ ಸಾಯಕ್ಕೂ ಆಗದೆ ನರಳಬೇಕಾಗಿತ್ತು. ಕಂಬಿ ಒಳಗಡೆ ಕತ್ತಿಟ್ಕೊಂಡು ಆಕಾಶ ನೋಡ್ಬೇಕಾಗಿತ್ತು. ಆ ಕಾರಣಕ್ಕೆ ಹೇಳೋದು, ಅಳಿಯ ಅಂತ ಇರಬೇಕು, ಇದ್ರೂ ನಮ್ ಪರವಾಗಿರ್ಬೇಕು ಅಂತ. ಇವತ್ ನೀನ್ ನನಗೆ ಮರುಜೀವ ಕೊಟ್ಬಿಟ್ಟೆ ಕರ್ಣ, ಮರುಜೀವ ಕೊಟ್ಬಿಟ್ಟೆ. ಮಾವ, ನೀವು ಅವಳನ್ನ ಕಿಡ್ನಾಪ್ ಮಾಡಿದ್ದು ನನಗೋಸ್ಕರ ಅಂದಮೇಲೆ ನಾನು ಅಷ್ಟು ಮಾಡೋಕ್ಕಾಗಲ್ವಾ? ಯಾರಿಗೂ ಸಹಾಯ ಮಾಡದೆ ಬದುಕೋದ್ರಲ್ಲಿ ಏನು ಅರ್ಥ ಇದೆ ನೀವೇ ಹೇಳಿ? ಅದು ನಿಜಾನೇ ಮಾವ. ಈ ಕರ್ಣ ಇರೋವರೆಗೂ ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಮಾವ. ಹಾಗೇನಾದರೂ ಮಾಡ್ತೀನಿ ಅಂತ ಬಂದರೆ ಒಂದು ನನ್ನ ಉಸಿರು ನಿಲ್ಲಬೇಕು, ಇಲ್ಲ ಅವ್ರ ಉಸಿರು ನಿಲ್ಲಬೇಕು. ಆ ರೀತಿ ಕಾದಾಡ್ತೀನಿ. ನಿಮ್ಮನ್ನು ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ. ಇಷ್ಟು ವರ್ಷ ನನಗೆ ಯಾರೂ ಇಲ್ಲ ಅನ್ನೋ ಅನಾಥ ಭಾವ ತುಂಬ ಕಾಡ್ತಾ ಇತ್ತು. ಈಗ ನೀನು ಸಿಕ್ಕಿದ ಮೇಲೆ ಅರ್ಧ ರಾಜ್ಯ ಬೇಕಾದ್ರೂ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಬಂದಿದೆ. ರಾಜ್ಯ ಗೆಲ್ಲೋ ಮಾತು ಆಮೇಲೆ ಇರಲಿ, ಮೊದಲು ಗೆಲ್ಬೇಕಾದವ್ರ ವಿರುದ್ಧ ಗೆದ್ರೆ ಸಾಕು. ಹೌದು, ನಾವಿಬ್ರು ಜೊತೆ ಸೇರಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರ ಮೈ ಮೇಲೆ ಬೇಕಾದ್ರೂ ಬೀಳ್ಬೋದು. ಹೇಗಾದ್ರೂ ಮಾಡಿ ಆ ಮನೆಯವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ನಮ್ಮ ತಾಕತ್ತೇನು, ನಮ್ಮ ವಿಷಯಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಕೈಗೆ ಬಳೆ ಹಾಕೊಂಡಿದ್ದಾರೆ ಅಂತ ಜನ ಆಡ್ಕೊಳ್ತಾರೆ. ಆದ್ರೆ ಬೇಜಾರಾಗೋ ವಿಷಯ ಏನಪ್ಪಾ ಅಂದ್ರೆ ಹೊರಗಡೆಯಿಂದ ನನ್ನ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾನು ನಿನ್ನನ್ನೇ ನಂಬ್ಕೊಂಡು ಕೂತ್ಕೊಳ್ಳೋ ತರ ಆಗಿದೆ. ಪಾಪ ನೀನೊಬ್ನೇ ಆದ್ರೂ ಏನ್ ಮಾಡಕ್ಕಾಗತ್ತೆ ಹೇಳು? ತಲೆ ಕೆಡಿಸ್ಕೋಬೇಡಿ ಮಾವ. ಆ ಮನೆ ಒಳಗಡೆ ಕರ್ಕೊಂಡೋಗೋದು ನನ್ನ ಜವಾಬ್ದಾರಿ. ಅಂದ್ರೆ ಸದ್ಯದಲ್ಲೇ ನಾನು ನಿಮ್ಮನ್ನ ಆ ಮನೆಗೆ ಕರ್ಕೊಂಡೋಗ್ತೀನಿ. ಅದ್ಯಾವನೇ ಬಂದರೂ ನಾನು ನಿಮ್ಮನ್ನ ಕರ್ಕೊಂಡೋಗೋದೆ. ನಿಮ್ಮನ್ನ ಶಾಶ್ವತವಾಗಿ ಆ ಮನೆ ಒಳಗಡೆ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಾನು ಆ ಮನೆಗೆ ಬರೋದಾ? ಆಗಲ್ಲ ಕಾರಣ. ಅವರು ಯಾವ ಕಾರಣಕ್ಕೂ ನಾನು ಆ ಮನೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾಕೆ ಮಾಡ್ಕೊಡಲ್ಲ? ನೀವೇನು ಬಿಟ್ಟು ಬಿದ್ದಿದ್ದೀರಾ? ಅಲ್ಲ, ಅಷ್ಟಕ್ಕೂ ನೀವೇನು ಬೇರೆ ಯಾರ್ದಾರ್ದು ಮನೆಗೆ ಹೋಗ್ತಾ ಇದ್ದೀರಾ? ನೀವು ಬರ್ತಾ ಇರೋದು ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿಮ್ಮ ತಂಗಿ ಮನೆಗೆ. ಅಂದಮೇಲೆ ನಿಮಗೂ ಅಧಿಕಾರ ಇದೆ ತಾನೇ? ಅದಕ್ಕೆ ನೀವು ಅಲ್ಲಿಗೆ ಬರಲೇಬೇಕು. ನಾನು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಕೋಟೆ ಒಳಗಡೆ ಕಾಲಿಡೋದು ಅಷ್ಟು ಸುಲಭ ಅಲ್ಲ. ಆಮೇಲೆ ನನ್ನನ್ನು ಹೊಡೆದು ಉರುಳ್ಸೋಕೆ ರಾಜನೇ ಬರ್ಬೇಕು ಅಂತ ಏನಿಲ್ಲ, ಬಾಗ್ಲಲ್ಲಿ ನಿಂತಿರೋ ಸೈನಿಕನೇ ಸಾಕು. ಮಾವ, ಒಂದು ರಾಜ್ಯಕ್ಕೆ ಒಬ್ಬ ರಾಜ ಇರೋ ಹಾಗೆ ಇನ್ನೊಂದು ರಾಜ್ಯಕ್ಕೆ ಇನ್ನೊಬ್ಬ ರಾಜ ಇದ್ದೇ ಇರ್ತಾನೆ. ಆ ರಾಜ ನಾನೇ ಅಂದ್ಕೊಳ್ಳಿ. ಕೋಟೆ ಬಾಗಿಲು ತೆಗಿಲಿಲ್ಲ ಅಂದ್ರೆ ಒದ್ದು ಒಳಗೋಗ್ತೀನಿ. ನಿಮ್ಮನ್ನ ಕರ್ಕೊಂಡೋಗಿ ಪಟ್ಟಾಭಿಷೇಕ ಮಾಡೋ ಜವಾಬ್ದಾರಿ ನಂದು. ಏನೋಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಾವ, ಅದು ನನ್ನ ತಾಯಿ ಮನೆ, ನಿಮ್ಮ ತಂಗಿ ಮನೆ. ನೀವು ಯಾರಿಗೂ ಹೆದರ್ಕೋಬೇಡಿ. ನಾಳೆ ಲಗೇಜ್ ಸಮೇತ ಆ ಮನೆಗೆ ಬಂದ್ಬಿಡಿ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಹಾ, ತಮ್ಮ ಅಂದಮೇಲೆ ಬಿಟ್ಕೊಡೋ ಮಾತೇ ಇಲ್ಲ. ಅದೇನೇ ಹೋಗ್ಲಿ ಅದೇನೇ ಆಗ್ಲಿ ನಿನ್ ಜೊತೆಗೆ ನಾನು ಇರ್ತೀನಿ.
ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಜೊತೆ ಇರ್ತೀನಿ ಅಂತಲ್ಲ ಕರ್ಣ, ನನಗಷ್ಟು ಸಾಕು. ನೀನು ನನಗೆ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳಿದೆ ಅಲ್ಲ, ಇನ್ಮೇಲೆ ನನಗೆ ಅದೆಂಥದೇ ಕಷ್ಟ ಬಂದರೂ ನಾನು ಅದನ್ನು ಖಂಡಿತ ಫೇಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏಯ್, ಅಣ್ಣಂಗೆ ತಮ್ಮ ಥ್ಯಾಂಕ್ಸ್ ಹೇಳ್ಬಾರ್ದು. ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿದ್ರೆ ಗೊತ್ತಲ್ಲ. ನಾನ್ ನೋಡ್ತಿರೋದು ಕನ್ಸೋ ನನ್ಸೋ ಗೊತ್ತಾಗ್ತಾ ಇಲ್ಲ. ಸದ್ಯ ಅಣ್ಣ ತಮ್ಮ ಇವಾಗ ಆರಾಮಾಗಿ ಖುಷಿಯಾಗಿದ್ದೀರಲ್ಲ.